ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಮೂಲಕ ಕೂಡ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು, ನೀವು ಸೆಲ್ಫ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟಾಗಿ ಹೇಳಿಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ PM ಕಿಸಾನ್ ಅಂತ ಸರ್ಚ್ ಮಾಡಿ, pmkisan.gov.in ಅಂತ ಸರ್ಚ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟ್ನೇ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ರೈಟ್ ಸೈಡಿಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಏನು ಕಾಣ್ತಾ ಇದೆ ನೋಡಿ, ಹೋಮ್ ಪೇಜಲ್ಲಿ ಕಾಣ್ತಾ ಇರುತ್ತೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇದೆ. ಮೊದಲಿಗೆ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಒಂದು ಮೊಬೈಲ್ ನಂಬರು ಎಂಟ್ರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಸೊ ಫಿಲ್ ಮಾಡಿ ಅದನ್ನು ಮತ್ತೆ ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಹಾಕಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಎಂಟ್ರ್ ಮಾಡಬೇಕು. ಆ ಒಂದು OTP ಹಾಕಿ ಎಂಟ್ರ್ ಮಾಡಿದ ನಂತರ ಮತ್ತೆ ನಿಮಗೆ ಸಬ್ಮಿಟ್ ಆಪ್ಷನ್ ಬರುತ್ತೆ. ಸಬ್ಮಿಟನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಮತ್ತೊಂದು ಆಧಾರ್ OTP ಅಂತ ಕೇಳುತ್ತೆ. ನಿಮಗೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ. ಲಿಂಕ್ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಎಂಟ್ರ್ ಮಾಡಬೇಕು. ನೋಡಿ, ಇವಾಗ ಸೆಂಡನ್ನು ಮಾಡಿದ್ದೀನಿ. ಆಧಾರ್ OTP ಬಂದಿರುತ್ತೆ. ಸೊ ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಿಕೊಂಡು ಇಲ್ಲಿ ಕನ್ಸೆಂಟ್ ಗಿವೆನ್ ಅಂತಿದೆ ನೋಡಿ, ಆ ಒಂದು ಕನ್ಸೆಂಟ್ ಗಿವೆನ್ ಅನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ವೆರಿಫೈ ಆಧಾರ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಂತೆ ಎಂಟರ್ ವ್ಯಾಲಿಡಿ ಕ್ಯಾಪ್ಚರ್ ಅಂತ ಕೇಳ್ತದೆ. ಕ್ಯಾಪ್ಚರ್ ತಪ್ಪಾಗಿದೆ, ಸೊ ಮತ್ತೆ ಹಾಕಿಸಿ ಎಂಟ್ರನ್ನು ಮಾಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟ ನಂತರ ಮತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಾರ್ಮರ್ ಸೆಲ್ಫ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ. ಇಲ್ಲಿ ನಿಮ್ಮ ಒಂದು ಹೆಸರು, ತಂದೆಯ ಹೆಸರು, ಅಡ್ರೆಸ್ಸು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಮೇಲ್ ಆರ್ ಫೀಮೇಲು ಮತ್ತು ಮೊಬೈಲ್ ನಂಬರು ಎಲ್ಲ ಆಟೋಮೆಟಿಕ್ಕಾಗಿ ಡಿಫಾಲ್ಟಾಗಿ ಬರುತ್ತೆ. ಸೊ ಇದೊಂದು ಸರಿಯಾಗಿದೆಯಾ, ಕರೆಕ್ಟಾಗಿ ಮಾಹಿತಿ ಬಂದಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ಯಾವುದೇ ರೀತಿ ಮಿಸ್ಟೇಕ್ ಇರಬಾರ್ದು. ಸ್ವಲ್ಪ ಫಾರ್ಮರ್ ID ಕೇಳ್ತಾ ಇದೆ, ಸ್ಟಾರ್ ಮಾರ್ಕಲ್ಲಿದೆ ರೆಡ್ ಕಲರಲ್ಲಿ. ಸೊ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಕೆಲವು ಸಲ ಬಂದಿರುತ್ತೆ, ಕೆಲವು ಸಲ ಬರೋದಿಲ್ಲ. ಸೊ ಇಲ್ಲಿ ಹಾಕಿ ನೋಡ್ತಾ ಇದ್ದೀನಿ, ಖಾಲಿ ಬಂದಿದೆ ನನಗೆ. ಫಾರ್ಮರ್ ID FID ನಂಬರ್ ಬಂದಿಲ್ಲ. ಸೊ FID ನಂಬರ್ ಹಾಕಿದರೆ ಅದು ತೊಗೊತಾ ಇಲ್ಲ. ಸೊ ಒಂದು ಸಲ ನಿಮ್ಮ ಕೂಡ ಬಂದರೆ ಓಕೆ, ಬಂದಿಲ್ಲ ಅಂದರೆ ಎಂಟ್ರ್ ಮಾಡಿ ನೋಡಿ. ಸೊ ಬಂತಂದರೆ ಓಕೆ, ಬಂದಿಲ್ಲ ಅಂದರೆ ಒಂದು ಸಲ ಎಂಟ್ರ್ ಮಾಡಿ ನೋಡೋಕೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕೆಳಗಡೆ ಒಂದು ಕ್ಯಾಟಗರಿ ಅಂತ ಇದೆ, ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ಲು SC ST ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ರೇಷನ್ ಕಾರ್ಡ್ ನಂಬರನ್ನ ಎಂಟ್ರ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಕಂಪಲ್ಸರಿ ಏನಿಲ್ಲ, ಸೊ ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದರೆ ಹಾಗೆ ಬಿಡ್ಬೋದು ಖಾಲಿ. ಅದನ್ನು ಸ್ಟಾರ್ ಮಾರ್ಕಲ್ಲಿ ಏನು ಕೊಟ್ಟಿಲ್ಲ ಅವರು, ಇದ್ರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ಹಾಗೆ ಬಿಡಿ. ಅದಾದ ನಂತರ ಎಕ್ಸ್ಪೆಕ್ಟೆನ್ಸ್ ಫಾರ್ PM ಕಿಸಾನ್ ಮಾನ್ಧನ್ ಯೋಜನೆ ಅಂತಿದೆ. ಸೊ ಅದನ್ನು ಎಸ್ ಅಂತ ತೊಗೊಳ್ಳಿ. ಸೊ ಆಧಾರ್ ನಂಬರ್ಲಿ ಡಿಫಾಲ್ಟಾಗಿ ಏನೋ ಬಂದಿದೆ, ಸೊ ಅದನ್ನು ಹಾಗೆ ಬಿಡಿ. ಸೊ ಆಧಾರ್ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ. ಸೊ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅದನ್ನು ಇದು ಮಾಡಿ. ಸೊ ಅದಾದ ನಂತರ ನಿಮಗೆ ಇನ್ನೊಂದು ಮಾಹಿತಿ, FID ನಂಬರು ನಮಗೆ ಗೊತ್ತಿಲ್ಲ, FID ನಂಬರ್ ಯಾವ ರೀತಿ ಹುಡುಕೋ ಅಂತ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಕೂಡ ಇವಾಗ ಹೇಳಿಕೊಟ್ಬಿಡ್ತೀನಿ ನಿಮಗೆ. FID ನಂಬರ್ ಗೊತ್ತಿದ್ದರೆ ಓಕೆ, PM ಕಿಸಾನ್ ID ಮತ್ತು FID ನಂಬರ್ನ ಫೈಂಡ್ ಔಟ್ ಮಾಡೋದು ಇವಾಗ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಿ, ಫ್ರೂಟ್ಸ್ ಅಂತ ಸರ್ಚ್ ಮಾಡಿ. ಫ್ರೂಟ್ಸ್ ಕರ್ನಾಟಕ ಅಂತ ಸರ್ಚ್ ಕೊಟ್ಟರೆ ಕೆಳಗಡೆ ಫಾರ್ಮರ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ ನೋಡಿ, ಅಲ್ಲಿ ಹೋಗಬೇಕಾಗುತ್ತೆ. ಫಸ್ಟ್ ಲಿಂಕ್ ಅಲ್ಲ, ಸೆಕೆಂಡ್ ಎಂದು ಫಾರ್ಮರ್ ಡೀಟೇಲ್ಸ್ ಅಂತಿದೆ ನೋಡಿ, ಸೆಕೆಂಡ್ ಒನ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ FIDದು ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡಿ. ಫೈಂಡ್ ದ ಡೀಟೇಲ್ಸ್ ಅಂತ ಬಂದಿದೆ. ಸೊ ಇಲ್ಲಿ ನಿಮ್ಮ ಒಂದು ಯಾರ್ದು FID ನಂಬರು ಅಥವಾ PM ಕಿಸಾನ್ ID ಬೇಕಾಗಿದೆ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ನೀವು ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಫ್ರೂಟ್ಸ್ ID ಅಂದರೆ FID ನಂಬರ್, ಫ್ರೂಟ್ಸ್ ID ಒಂದೇ, FID ನಂಬರ್ ಅಂದ್ರೆ ನೋಡಿ, ಮತ್ತು ಫಾರ್ಮರ್ ID ಅಂದರೂ ಕೂಡ ಒಂದೇ. ಮೂರು ಕೂಡ ಹೆಸರು ಒಂದೇ ಇರುತ್ತೆ. FID, ಫ್ರೂಟ್ಸ್ ID, ಫಾರ್ಮರ್ ID ಎರಡು ಒಂದೇ. ಮತ್ತು PM ಕಿಸಾನ್ ID ಕೂಡ ಇಲ್ಲಿ ತೋರಿಸ್ತಾ ಇದೆ. ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ತೋರಿಸ್ತಾ ಇದೆ. ಸೊ ಇದನ್ನು ಒಂದು ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಒಂದು ಪ್ರಿಂಟನ್ನು ತಗೊಳ್ಳಿ, ಮುಂದೆ ರೆಫರೆನ್ಸು ಬೇಕಾಗುತ್ತೆ ಮುಂದೆ. ಸೊ ಇದನ್ನು PM ಕಿಸಾನ್ ID ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಒಂದು FID ನಂಬರನ್ನು ಫೈಂಡ್ ಔಟ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಇವಾಗ ಬ್ಯಾಕ್ ಟು ಆನ್ಲೈನ್ ಅಪ್ಲಿಕೇಶನ್. ಸೊ ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ
ಮಾಡಿದ ನಂತರ ಫಾರ್ಮರ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕೇಳುತ್ತೆ. ಫ್ಯಾಮಿಲಿ ಡೀಟೇಲ್ಸು ನೀವು ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಹಾಕ್ಕೊಳ್ಳಿ, ಅಂದರೆ ಅಪ್ಲಿಕ್ಯಾಂಟ್ದು. ಸೊ ಮದುವೆ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮದುವೆ ಆಗಿದೆ ಅಂತ ತೊಗೊಂಡ ನಂತರ ವೈಫು ಹಸ್ಬೆಂಡ್ ಅಂತ ಕೇಳುತ್ತೆ. ಸೊ ಅದನ್ನು ಹಾಕ್ಕೊಳ್ಳಿ. ಮತ್ತು ಅವರ ಹೆಸರು ಕೇಳುತ್ತೆ, ಅವ್ರ ಹೆಸರು ಹಾಕ್ಕೊಳ್ಳಿ. ಇಲ್ಲಿ ಸ್ಪೌಸ್ ಆಧಾರ್ ಕಾರ್ಡ್ ಕೇಳುತ್ತೆ. ಗಂಡನ ಹೆಸರು ಹಾಕಿದರೆ ಗಂಡನ ಆಧಾರ್ ಕಾರ್ಡು ಅವ್ರ ಹೆಸರು, ಹೆಂಡತಿ ಹಾಕಿದರೆ ಹೆಂಡತಿದು ಆಧಾರ್ ಕಾರ್ಡ್ ಹೆಸರನ್ನು ಕೇಳ್ತದೆ. ಸೊ ಡೆಮೋ ಅಥೆಂಟಿಕೇಟ್ ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇವ್ರ ಆಧಾರ್ ಕಾರ್ಡು ಹೆಸರು ಎಲ್ಲ ಸರಿಯಾಗಿದೆ ಅಂತ ಒಂದು ಸಲ ಅದು ಆನ್ಲೈನ್ ವೆರಿಫೈ ಆಗುತ್ತೆ. ಸೊ ಇಲ್ಲಿ ಡೆಮೋ ಅಥೆಂಟಿಕೇಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಆಧಾರ್ ಕಾರ್ಡು ನಿಮಗೆ ವೆರಿಫೈ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಆಧಾರ್ ಕಾರ್ಡ್ಗೆ ಯಾವುದಾದ್ರು ಜಮೀನು ಇದೆಯಾ ಇಲ್ಲ ಅಂತ ಅದು ವೆರಿಫೈ ಮಾಡ್ಕೊಳ್ಳುತ್ತೆ. ಮತ್ತು ನೇಮು ಕರೆಕ್ಟಾಗಿದೆಯಲ್ಲ ಅಂತ ಅದು ಕೂಡ ಸರ್ಚ್ ಆಗುತ್ತೆ. ಸೊ ಹಾಗಾಗಿ PM ಕಿಸಾನ್ ನೀವು ಹಾಕ್ತಾ ಇರ್ತೀರ, ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಗಂಡ ಅಥವಾ ಹೆಂಡತಿದು ಅವರು ಕೂಡ ಜಮೀನು ಇರುತ್ತಲ್ಲ. ಸೊ ಹಾಗಾಗಿ ಅವರ ಒಂದು ಡೀಟೇಲ್ಸು ಇಲ್ಲಿ ಕೇಳುತ್ತೆ. ನೋಡಿ ಇಲ್ಲಿ ಡೆಮೋ ಅಥೆಂಟಿಕೇಟ್ ಟ್ರೂ ಅಂತ ಬಂದಿದೆ. ಅಂದರೆ ಎಲ್ಲನೂ ಕರೆಕ್ಟಾಗಿದ್ದರೆ ಮಾತ್ರ ಡೆಮೋ ಅಕೌಂಟ್ ಟ್ರೂ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇವಾಗ ಲ್ಯಾಂಡ್ ಡೀಟೇಲ್ಸ್ ಆ್ಯಸ್ ಪರ್ ಫಾರ್ಮರ್ ID ಅಂತ ಬಂದಿದೆ. ಸೊ ಲ್ಯಾಂಡ್ ಡೀಟೇಲ್ಸು ಫಾರ್ಮರ್ ID ಪ್ರಕಾರ ಇಲ್ಲಿ ಎಂಟ್ರ್ ಮಾಡೋದಿರುತ್ತೆ. ಸೊ ಮೊದಲಿಗೆ ಇಲ್ಲಿ 2 ಥರ ಆಪ್ಷನ್ ಬರುತ್ತೆ. ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಗ್ರಾಮೀಣ ರೈತರ ನೋಂದಣಿ, ಮತ್ತು ಇಲ್ಲಿ ಅರ್ಬನ್ ಅಂತ ಕೂಡ ಬಂದಿದೆ. ಸೊ 2 ರೀತಿ ಬಂದಿದೆ. ನಿಮ್ಮ ಒಂದು ಜಮೀನು ರೂರಲ್ ಏರಿಯಾ ಇದ್ದರೆ ರೂರಲ್ ತೊಗೊಳ್ಳಿ, ಅರ್ಬನ್ ಏರಿಯಾದಲ್ಲಿ ಅರ್ಬನ್ ಅಂತ ತೊಗೊಳ್ಳಿ. ಸೊ ಮೊದಲಿಗೆ ಡಿಸ್ಟಿಕ್ ತೊಗೊಳ್ಳಿ. ಕರ್ನಾಟಕ ಅಂತ ಡಿಫಾಲ್ಟ್ ಆಗಿ ಬಂದಿದೆ. ಅದನಂತರ ಯಾವೊಂದು ಜಿಲ್ಲೆಯಲ್ಲಿ ನಿಮ್ಮ ಒಂದು ಜಮೀನಿದೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ ಡಿಸ್ಟಿಕ್ ಅಂತಿದೆ, ಅಂದರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ನಂತರ ಇಲ್ಲಿ ಬ್ಲಾಕ್ ಕೇಳುತ್ತೆ, ಬ್ಲಾಕ್ ಅಂದರೆ ಕೂಡ ತಾಲೂಕನೇ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ವಿಲೇಜ್ ಕೇಳುತ್ತೆ, ಯಾವೊಂದು ವಿಲೇಜಿನಲ್ಲಿ ನಿಮ್ಮ ಒಂದು ಜಮೀನಿದೆ ಆ ಒಂದು ಜಮೀನಿನ ಊರಿನ ಸೀಮಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಭಾಳಷ್ಟು ಜನ ತಪ್ಪು ಮಾಡೋದಿಲ್ಲ. ಸೊ ಕೆಲವೊಂದು ಸಲ ಡಬಲ್ ನೇಮ್ ತೋರಿಸಿರುತ್ತೆ, ಆ ಊರಿನ ಮುಂದೆ ಪಿನ್ ನಂಬರ್ ಕೂಡ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ಸ್ವಲ್ಪ ನೀವು ತಪ್ಪು ಮಾಡಿದರೆ ನಿಮ್ಮೊಂದು ಅಪ್ಲಿಕೇಶನ್ನು ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೆಲವು ಸಲ ಪೆಂಡಿಂಗ್ ಬೀಳುತ್ತೆ. 6 ಮಂತಿಂದ 1 ಇಯರ್ವರೆಗೂ ನಿಮಗೆ ಪೆಂಡಿಂಗ್ ಬೀಳೋ ಸಾಧ್ಯತೆ ಇರುತ್ತೆ PM ಕಿಸಾನ್ ಅಪ್ಲಿಕೇಶನು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಿಮ್ಮೊಂದು ಗ್ರಾಮವನ್ನು ಪಾಣಿಯಲ್ಲಿ ನೋಡ್ಕೊಳ್ಳಿ. ಪಾಣಿಯಲ್ಲಿ ತಾಲೂಕು, ಹೋಬಳಿ, ಗ್ರಾಮ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡೆ ಅದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೊ ನೋಡಿ ನಾನು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ, ಸಿಗ್ತಾ ಇಲ್ಲ ಬೇಗ ಅದು. ಸೊ ಹಾಗಾಗಿ 2-3 ಸಲ ಹೋಬಳಿ ತಾಲೂಕು ಚೇಂಜ್ ಮಾಡ್ಕೊಂಡು ನೋಡಬೇಕು. ಕೆಲವು ಸಲ ತಾಲೂಕು ಚೇಂಜ್ ಆಗಿರುತ್ತೆ. ನಿಮ್ಮೊಂದು ಜಾತ್ಯಾದ ಪ್ರಮಾಣಪತ್ರದಲ್ಲಿ ತಾಲೂಕೇ ಬೇರೆ ಇರುತ್ತೆ, ಪಾಣಿಯಲ್ಲಿ ಬರುವಂಥ ತಾಲೂಕು ಹೋಬಳಿಗಳೇ ಬೇರೆ ಇರುತ್ತೆ. ಹಾಗಾಗಿ ಸರಿಯಾದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಪಾಣಿ ಸಿಂಗಲ್ ಪಾಣಿ ಇದೆಯಾ ಅಥವಾ ಜಾಯಿಂಟ್ ಪಾಣಿ ಇದೆಯಾ ಅಂತ ಕೇಳುತ್ತೆ. ಸಿಂಗಲ್ ಆರ್ ಜಾಯಿಂಟ್ ಅಂತ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾಯಿಂಟ್ ಇದ್ದರೆ ಜಾಯಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಮಾಡ್ಕೊಳ್ಳಿ. ಸೊ ಅದರ ನಂತರ ಆ್ಯಡ್ ಅಂತ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ನೋಡಿ ಸರ್ವೆ ನಂಬರ್ ಕೇಳ್ತಾಯಿದೆ. ಸರ್ವೆ ನಂಬರ್ ಅಥವಾ ಖಾತಾ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಪಾಣಿಯ ಸರ್ವೆ ನಂಬರನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಡಾಗ್ ಆರ್ ಕಾಸರ ಅಂತ ಬಂದಿದೆ. ಕಾಸರ ನಂಬರ್ ಅಂದರೆ ಇಸ ನಂಬರ್ ಹಾಕ್ಕೊಳ್ಳಿ. ಅಲ್ಲಿ ನಿಮಗೆ ಸರ್ವೆ ನಂಬರ್ ಕೆಳಗಡೆ ಕಾಲಮ್ 2 ಅಂತಿದೆ, ನಂಬರ್ 2 ಬಾಕ್ಸ್ನಲ್ಲಿ ಇಸ ನಂಬರ್ ಅಂತ ಇರುತ್ತೆ. ಆ ಒಂದು ಇಸ ನಂಬರ್ನಲ್ಲಿ ಎಂಟ್ರನ್ನ ಮಾಡ್ಕೊಳ್ಳಿ. ಇಸ ನಂಬರ್ ಕೆಲವೊಂದು ಸಲ ಸ್ಟಾರ್ ಇರುತ್ತೆ, ಸ್ಟಾರ್ ಇದ್ದರೆ ಸ್ಟಾರ್ ಹಾಕ್ಕೊಳ್ಳಿ ಅಥವಾ 1 2 3 4 5 ಅಂತ ಈ ರೀತಿ ಇರುತ್ತೆ. ಸೊ ಅಲ್ಲೇನಿದೆ ಅದನ್ನು ಸೆಕೆಂಡ್ ಕಾಲಮಲ್ಲಿ ಮೆನ್ಷನ್ ಮಾಡಿ. ಏರಿಯಾದಲ್ಲಿ ಏರಿಯಾ ಅಂದರೆ ಇನ್ನು ಎಕರೆ ಅಂತ ಕೊಟ್ಟಿದ್ದಾರೆ, ಎಷ್ಟು ಎಕರೆ ಇರುತ್ತೆ ಆ ಎಕರೆ ಗುಂಟೆನ ಇಲ್ಲಿ ಮೆನ್ಷನ್ ಮಾಡಬೇಕು. 5 ಎಕರೆ ಇದ್ದರೆ ಜಸ್ಟ್ 5 ಅಂತ ಕ್ಲಿಕ್ ಮಾಡ್ಕೊಳ್ಳಿ. 5 ಎಕರೆ 6 ಗುಂಟೆ ಇದ್ದರೆ 5.06 ಅಂತ ಈ ರೀತಿ ಹಾಕೊಳ್ಳಿ. ಅದರ ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಕೂಡ ಕೇಳ್ತಾ ಇದೆ. ಆಫ್ಟರ್ 1/2/2019 ಅಂತ ಕೇಳ್ತಾ ಇದೆ. 2019 ನಂತರ ನಿಮ್ಮ ಒಂದು ಲ್ಯಾಂಡ್ ಟ್ರಾನ್ಸ್ಫರ್ ಆಗಿದೆ ನಿಮ್ಮ ಹೆಸರಿಗೆ ಅಂತ ಬರ್ತಾ ಇದೆ. ಮತ್ತು ಲ್ಯಾಂಡ್ ಡೇಟ್ ವೆಸ್ಟಿಂಗ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಒಂದು ಜಮೀನು ಭೂಸ್ವಾಧೀನ ಅಥವಾ ಜಮೀನು ಟ್ರಾನ್ಸ್ಫರ್ ಆಗಿರೋ ಬಗ್ಗೆ ಡೇಟನ್ನು ಕೇಳ್ತಾ ಇದೆ. ನಿಮ್ಮೊಂದು ಅಪ್ಲಿಕ್ಯಾಂಟ್ ಏನಿದಾರಲ್ಲ ಅವರ ಒಂದು ಹೆಸರಿಗೆ 2019 ನಂತರ ಟ್ರಾನ್ಸ್ಫರ್ ಆಗಿದೆಯಾ ಅಥವಾ ಯಾವ ಒಂದು ಡೇಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಆ ಒಂದು ಡೇಟನ್ನು ಕೇಳ್ತಾ ಇದೆ. ನಿಮ್ಮ ಒಂದು ಜಮೀನು ಎಷ್ಟನೇ ಇಸ್ವಿಯಲ್ಲಿ ನಿಮಗೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಡೇಟನ್ನು ಕೊಡಬೇಕಾಗುತ್ತೆ. ಮೊದಲಿಂದನೂ 20-30 ವರ್ಷದಿಂದನೂ ಕೂಡ ನಿಮ್ಮ ಹೆಸರಲ್ಲಿ ಇತ್ತು ಅಂದರೆ ಆ ಒಂದು ಡೇಟನ್ನು ಹಿಂದಿನ ಡೇಟನ್ನು ಹಾಕ್ಕೊಳ್ಳಿ. ಅಥವಾ 2019 ನಂತರ ನಿಮ್ಮ ಹೆಸರಿಗೆ ಆಗಿದೆ, ವರ್ಗಾವಣೆ ಆಗಿದೆ ಅಂದರೆ ಇಲ್ಲಿ ಆಫ್ಟರ್ 2019 ಅಂತ ಏನಿದೆಲ್ಲ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಅಲ್ಲಿ ಟಿಕ್ ಮಾಡ್ಕೋಬೇಕು. 19 ನಂತರ ನಿಮ್ಮ ಹೆಸರಿಗೆ ಆಗಿದ್ದರೆ ಮಾತ್ರ ಅದನ್ನು ಟಿಕ್ ಮಾಡ್ಕೋಬೇಕು. 19 ನಂತರ ಒಳಗಡೆ ಆಗಿದ್ದರೆ ಮಾತ್ರ ಟಿಕ್ ಮಾಡ್ಕೋಕ್ಕೆ ಹೋಗಬೇಡಿ. ಸೊ ಡೇಟ್ ಕೂಡ ಮೆನ್ಷನ್ ನಿಮ್ಗೆ ಗೊತ್ತಿದ್ದರೆ ಪಾಣಿಯಲ್ಲಿ ಮೆನ್ಷನ್ ಆಗಿರುತ್ತೆ ವಿಭಜನೆ ಅಂತ. ಸೊ ಅಲ್ಲಿ ಡೇಟ್ ಕೂಡ ಕಾಲಮ್ ನಂಬರ್ 11 ಇರುತ್ತೆ. ಆ ಒಂದು ಡೇಟನ್ನು ನೋಡಿಕೊಂಡು ಇಲ್ಲಿ ನಿಮ್ಮ ಒಂದು ಡೇಟನ್ನು ಹಾಕ್ಕೋಬೇಕು. ಯಾವ ಒಂದು ಡೇಟಿಗೆ ನಿಮ್ಮದು ಜಮೀನು ಹೆಸರಿಗೆ ಆಗಿದೆ ಆ ಒಂದು ಡೇಟನ್ನು ಇಲ್ಲಿ ಹಾಕ್ಕೋಬೇಕು. ಹಾಕೊಂಡ ನಂತರ ಆ್ಯಡ್ ಅಂತ ಏನು ಕಾಣ್ತಾ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಂತರ ಪಟ್ಟ ನಂಬರ್ ಅಂತಿದೆ, ಪಟ್ಟ ನಂಬರ್ ಎಸ್ ಅಂತ ತೊಗೊಳ್ಳಿ. RPF ಅಥವಾ RFA ಅಂತಿದೆ. ಸೊ ಅದನ್ನು ಪಟ್ಟ ಜಮೀನಾಗಿದ್ದರೆ ಸೊ ಪಟ್ಟ ನಂಬರ್ ಅಂತ ಕೇಳಿ ಎಸ್ ಅಂತ ತೊಗೊಳ್ಳಿ. ಸೊ ನಂತರ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತಿದೆ. ಸೊ ಇಲ್ಲಿ ಪಾಣಿಯನ್ನು ಅಪ್ಲೋಡನ್ನು ಮಾಡೋದಿರುತ್ತೆ. ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು PDF ಅಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. 200 KB ಒಳಗಡೆ ಇರುವ ಹಾಗೆ ಅದನ್ನು ನೋಡಿಕೊಂಡು PDF ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಚೂಸ್ ಫೈಲ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ.
ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಕೂಡ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ಸೇವ್ ಅಂತ ಏನು ಕಾಣ್ತಾ ಇದೆ ನೋಡಿ, ಆ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಸ್ವಲ್ಪ ವೇಟ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ಸ್ಟೇಟಸ್ಸು. ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ಯುವರ್ ಫಾರ್ಮರ್ ID ಈಸ್ ಅಂತ ಬಂದಿದೆ, ನಂಬರ್ ಬಂದಿದೆ. ಆ ಒಂದು ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಒಂದು ಏನಿದೆಲ್ಲ ಸ್ಕ್ರೀನ್ಶಾಟ್ ಅಂತ ತಗೊಂಡು ಮತ್ತು ಒಂದು ಪ್ರಿಂಟನ್ನು ತಗೊಂಡಿಟ್ಕೊಳ್ಳಿ. ಮುಂದೆ ಫ್ಯೂಚರಲ್ಲಿ ಬೇಕಾಗುತ್ತೆ. ರೆಫರೆನ್ಸ್ ನಂಬರು ಸ್ಟೇಟಸನ್ನು ಚೆಕ್ ಮಾಡ್ಕೋಕ್ಕೆ ಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ, ಇದಿಷ್ಟು ಈ ಒಂದು PM ಕಿಸಾನ್ ಸೆಲ್ಫ್ ರಿಜಿಸ್ಟ್ರೇಷನ್. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಂದರೆ PM ಕಿಸಾನ್ ಯೋಜನೆಗೆ 2,000 ರೂಪಾಯಿ ಯೋಜನೆಗೆ ನೀವೇ ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು. ಈ ರೀತಿಯಾಗಿ ತುಂಬ ಕೇವಲ ಒಂದು 10 ನಿಮಿಷದಲ್ಲೇ ಎಲ್ಲ ಡೀಟೇಲ್ಸ್ ಹಾಕಿಸಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂದರೆ ನಮ್ಮ ಒಂದು Instagram ಐಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ರಿಪ್ಲೈ ಮಾಡೋದು ಸ್ವಲ್ಪ ಲೇಟಾಗಿರ್ಬೋದು, ಯಾಕಂದರೆ ನಾವು ಕೂಡ ಬ್ಯುಸಿ ಇರ್ತೀವಿ ಅಂಗಡಿಯಲ್ಲಿ. ಸ್ವಲ್ಪ ಲೇಟಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಪ್ರತಿಯೊಂದು ಕ್ವಶನ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಸ್ವಲ್ಪ ಲೇಟಾದರೂ ಕೂಡ ಪರವಾಗಿಲ್ಲ, ಆನ್ಸರ್ ಮಾಡೇ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.